ಏನಂದ್ರೆ ಟೇಸ್ಟ್ ಬರುತ್ತೆ ಸ್ವಲ್ಪ. ಯಬ್ಬಾ ಹೆದರಿಕೆ ಆಗುತ್ತೆ. ಯಾವಾಗ ಎಷ್ಟೊತ್ತಿಗೆ ಬಂದು ಇಲ್ಲೇ ಹತ್ರ, ಇಲ್ಲಿಂದ ಒಂದು 600-700 ಮೀಟ್ರ್ ಮೊನ್ನೆ ಅಟ್ಯಾಕ್ ಆಗಿದೆ. ಹೌದು. ನೀವು 100 ಜನ ಇದ್ದಾಗ 90 ಜನ ಈ ಥರ ಹಲ್ಕ ಕೆಲಸ ಮಾಡಿದಾಗ 10 ಜನರನ್ನ ಏನು ಹೋಳಿಸೋದು ಹೇಳಿ. ಇದು ಹೊಸ ಪ್ರಾಡಕ್ಟಿಗೆ ಇನ್ನೊಂದು ಅಗಾರೋ ಅವರದ್ದು. ನಾವೊಂಥರ ಅಗಾರೋದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀವಿ. ಬಟ್ ಇವತ್ತು ನಮ್ಮ ಅಗಾರೋಗೆ ಫೀಚರ್ ಆಗ್ತಿರೋ ಮಾಡೆಲ್ ಯಾರು ನೋಡಿ. ಇಲ್ಲ, ಇದು ಇಂಥ ಏಜಿಗೇನೆ ಸೆಟ್ಟಾಗಿ ಮಾಡಿರುವಂಥದ್ದು. ಸೊ ಇಲ್ಲಿ ಏನಂದರೆ ಏರ್ ಕಂಪ್ರೆಷನ್ ಆಗಿ ಲೆಗ್ ಮಸಾಜ್ ಆಗುವಂಥದ್ದು. ನಿಮಗೆ ಇಡೀ ಲೆಗ್ ನೋಡಿ, ಸ್ಟಾರ್ಟಿಂಗಿಂದ ಅಂದರೆ ನಿಮ್ಮ ಫೂಟಿಂದ ಥೈ ತನಕನೂ ನಿಮಗೆ ಮಸಾಜಿಂಗ್ ಸಿಗುತ್ತೆ. ಇದರಲ್ಲಿ ಒಳಗಡೆ ಏರ್ ಬ್ಯಾಗ್ಸ್ ಇದೆ ಇದರದ್ದು. ಅದೇನೆಂದರೆ ಗಾಳಿಗೆ ಫುಲ್ಲು ಕಂಪ್ರೆಸ್ ಆಗಿ ನಿಮ್ಗೆ ಒಳ್ಳೆ ಒಂದು ಮಸಾಜ್ ಫೀಲ್ ಸಿಗುತ್ತೆ. ಸೊ ಈಗ ಇವ್ರೇನು ಗೊತ್ತಾ, ಹೊರಟಿದ್ದಾರೆ ಕೆಲಸಕ್ಕೆ. ಅಂದರೆ ಈಗ ಇವತ್ತು ಕೊನೆ ಕೊಯ್ಲು ಕೊನೆ ಕೊಯ್ಲಿಗೆ ಬಂದರೆ ಆಮೇಲೆ ಇನ್ನಿಂದ ನಮ್ಗೆ ರಾತ್ರಿ ಸಿಗೋದು. ಹಾಗಾಗಿ ಹೋಗೋ ಮೊದಲು ಒಂದು ಒಳ್ಳೆ ಮಸಾಜ್ ಮಾಡಿ ಕಳಿಸೋಣ ಅಂತೇಳಿ. ಸೊ ಇದೀಗ ಹೇಗಾಗ್ತಾ ಇದೆ ಪಾಪ? ಒಳ್ಳೆದಾಗ್ತದಲ್ಲ ನೋಡಿ, ರಿವ್ಯೂ ಯಾವ ಲೆವೆಲ್ಗೆ ಕೊಡ್ತಿದ್ದಾರೆ. ಬಟ್ ಇದು ತುಂಬ ಸಿಂಪಲ್ ಪ್ರಾಡಕ್ಟ್. ಇದರಲ್ಲಿ ನೋಡಿ ನಿಮಗೆ 3 ಥರ ಮೋಡ್ ಇದೆ ಆಯಿತಾ. ಇದು M1, M2, M3 ಅಂತಿದೆ. M1 ಅಂದರೆ ಸೀಕ್ವೆನ್ಸ್ ವೈಸ್, ಫಸ್ಟ್ ಫೀಟಿಗೆ ಆಗುತ್ತೆ, ಆಮೇಲೆ ಈ ಕಫ್ ಮಸಲ್ ಇದೆಯಲ್ಲ ಅಲ್ಲಾಗುತ್ತೆ, ಆ್ಯಂಡ್ ಫೈನಲಿ ಥೈಸಿಗೆ ಮಸಾಜ್ ಆಗುತ್ತೆ. ಆಮೇಲೆ ವಾಪಸ್ ರಿಪೀಟು ಸಪ್ರೇಟಾಗಿ ಆಗುತ್ತೆ. ಸರ್ಕ್ಯುಲೇಷನ್ ಅಂದರೆ ನಿಮಗೆ ಫಸ್ಟ್ ಫೀಟು, ಆಮೇಲೆ ಕಫ್ ಮಸಲು, ಥೈ, ವಾಪಸ್ ಕಫ್ ಮಸಲು, ಆಮೇಲೆ ಫೀಟು, ಹಿಂಗೆ ಸರ್ಕ್ಯುಲೇಷನ್ ಆಗುತ್ತೆ. ಆ್ಯಂಡ್ ಫೈನಲಿ M3 ಅಂತಿದೆ, ಅಂದರೆ ಹೋಲ್ 3 ಕಡೆ ಒಟ್ಟಿಗೆ ಮಸಾಜ್ ಆಗುವಂಥದ್ದು. ಇಲ್ಲಿ ಏರ್ ಪ್ರೆಷರನ್ನು ಮೇಂಟೈನ್ ಮಾಡ್ಬೋದು ನೋಡಿ. ಇದು ಮಿನಿಮಮ್ಮು, ಮೀಡಿಯಮ್ಮು, ಮ್ಯಾಕ್ಸಿಮಮ್ ಇಟ್ಟರೆ ಒಂದು ಯಾರೋ ಒಬ್ಬರು ಈ ಜಿಮ್ಮಿಗೆ ಹೋಗೋರು ಬಲಿಷ್ಠ ಇರ್ತಾರಲ್ಲ, ಅವರೇ ಬಂದು ನಿಮಗೆ ಪ್ರೆಸ್ ಮಾಡ್ದಂಗೆ ಆಗುತ್ತೆ ಅಲ್ಲ ಪಾಪ. ಇವರಿಗೆ ಮ್ಯಾಕ್ಸಿಮಮ್ಮು ತಾಗೋದಿಲ್ಲ ನನ್ನ ಪ್ರಕಾರ. ಇಟ್ಕೊಳ್ಳಿ, ನಿಮ್ಮ ಇದು ಹೇಳಿ ಅನಿಸಿಕೆ. ಒಳ್ಳೇದಾಗುತ್ತೆ. ಹಾಂ, ಏಜ್ ಆದವ್ರಿಗೆ ಒಳ್ಳೇದು. ಏಜ್ ಆದವ್ರಿಗೆ ಒಡ್ಡಿಲ್ಲ, ನೋವಿದ್ದವರಿಗೂ ಚಲೋ ಆಗುತ್ತೆ. ಕಾಲು ನೋವಿದ್ದವರಿಗೆ. ಕಾಲು ನೋವು ಯಾರಿಗೆ ಗೊತ್ತಾ? ಈಗ ನನ್ನ ಮೊದಲಿನ ಪ್ರೊಫೆಷನ್ ಇತ್ತಲ್ಲ ಸ್ನೇಹ, ಡೈಲಿ ನಿಂತ್ಕೊಂಡು ಪಾಠ ಮಾಡೋದು, ಅದು ಅಂತ ಪ್ರೊಫೆಷನ್ಗೆ ಇಡೀ ದಿನ ನಿಂತು ಈ ಕಾಲು ಒಳ್ಳೇದಾಗುತ್ತೆ. ಮತ್ತೆ ಟ್ರೆಕ್ಕಿಂಗ್ ಮಾಡೋರಿಗೆ, ಅವರಿಗೆ ಸ್ವಲ್ಪ ನೋವು ಬಂದ್ರೆ ಇದು ಒಳ್ಳೇದಾಗತ್ತೆ. ಎಸ್ಪೆಷಲಿ ಕಾಫ್ ಮಸಲ್ ಇದೆಯಲ್ಲ, ಅದು ಅಲ್ಲ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಈಗ ಉಂಟು ಇವರದ್ದು ಮುಗಿತಿದ್ದಂಗೆ ಅಲ್ಲಿ ಸ್ಕೆಚ್ ಹಾಕಿದ್ದಾರೆ, ಇಲ್ಲಿದ್ದಾರೆ ನೋಡಿ. ನೆಕ್ಸ್ಟ್ ರೌಂಡ್ ಬೇಕಂತೀಗ. ಒಳ್ಳೇದಾಗತ್ತೆ ಮಾತ್ರ. ನಾವು ಮನೇಲೆಲ್ಲ ನಾವು ಆ್ಯಕ್ಚುಲಿ ಮನೇಲಿ ರಿವ್ಯೂ ಮಾಡೋದು ಇದ್ರದ್ದು. ಆಮೇಲೆ ಏನು ಅಂದ್ಕೊಂಡ್ರೆ ಹೆಂಗೆ ಇಲ್ಲಿ ಬರ್ಲಿಕ್ಕಿದೆಯಲ್ಲ ಅಂತೇಳಿ ಇವ್ರ ಕೈಯಲ್ಲೇ ಮಾಡಿಸೋಣ ಅಂತೇಳಿ. ಯಾಕಂದರೆ ಅವರಿಗೆ ಏಜ್ ಆದವರಿಗೆ ಇದರ ಬೆನಿಫಿಟ್ ಹೈಲಿ ಗೊತ್ತಾಗುವಂಥದ್ದು ಅಲ್ಲ ಪಾಪ. ಒಳ್ಳೇದಾಗುತ್ತೆ. ಇಡೀ ದಿನ ಕೂತ್ಕೋಬೋದು ಆ್ಯಕ್ಚುಲಿ ಹಾಕಿ ಇದು. ಆಮೇಲೆ ಏನಂದರೆ ಈ ಬ್ಯಾಟ್ರಿ ಇಲ್ಲ ಇದರಲ್ಲಿ, ಪವರ್ಡ್ ಇದಾಯ್ತಾ. ಈ ಥರ ಕಾರ್ಡ್ ಇರುತ್ತೆ ನೋಡಿ, ಈ ಥರ ಕಾರ್ಡಿಗೆ ಕನೆಕ್ಟ್ ಮಾಡಿ ಆಮೇಲೆ ಈ ಥರ ಒಂದು ಹ್ಯಾಂಡ್ ಇದು ಕೊಟ್ಟಿದ್ದಾರೆ, ರಿಮೋಟ್ ಥರ ಕೊಟ್ಟಿದ್ದಾರೆ. ನಮ್ಗೆ ಬೇಕಾದಂಗೆ ಸೆಟ್ ಮಾಡ್ಕೋಬೋದು. ಇದೊಂದು ಹಾಕೋದು ಇದೆಯಲ್ಲ, ಕೆಳಗಿಂದ ಮೇಲೆ ತನಕ ಹಾಕೋದು, ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಇನಿಷಿಯಲಿ. ಅದು ಬಿಟ್ಟರೆ ಉಳಿದಿದ್ದು ಮ್ಯಾಕ್ಸಿಮಮ್ ನಿಮಗೆ ಒಳ್ಳೆ ಮಸಾಜಿಂಗ್ ಎಫೆಕ್ಟ್ ಸಿಗುತ್ತೆ ನೋಡಿ. ನಾವಿಲ್ಲಿ ಜುಮ್ಮನಕಾಯಿ ಕೊಯ್ಲಿಕ್ಕೆ ಬಂದಿದ್ದೀವಿ. ಅಪ್ಪ ಫುಲ್ ರೆಡಿ ಮಾಡ್ಕೊಂಡೇ ಬಂದಿದ್ದಾರೆ. ಇದು ಜುಮ್ಮನಕಾಯಿ ಮರ ಇದು ಆಯಿತಾ. ನಿಮಗೆ ಜುಮ್ಮನಕಾಯಿ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ, ಆಮೇಲೆ ನಾನು ತೆಗೆದ ಮೇಲೆ ತೋರಿಸ್ತೇನೆ, ಯಾಕಂದರೆ ತುಂಬ ಬಿಸಿಲು ಹೊಡಿತಾ ಇದೆ. ಇದು ನಾವು ಜುಮ್ಮನಕಾಯಿನ ಈ ಫಿಶ್ ಕರಿ ಮಾಡಬೇಕಿದ್ರೆ ಸೌತೆಕಾಯಿಗೆ ಒಂದು ಸ್ವಲ್ಪ ಚಟ್ನಿ ಎಲ್ಲ ಹಾಕಿಬಿಟ್ಟು ಒಂದು ತೌಶೆ ಹುಳೇಲ್ ಅಂತ ಮಾಡ್ತಾರೆ. ತೌಶೆ ಅಂದರೆ ನಮ್ಮ ಇದರಲ್ಲಿ ಸೌತೆಕಾಯಿ ಅಂತ. ಅದನ್ನು ಮಾಡುವಾಗ ಇದನ್ನು ಕೂಡ ಹಾಕ್ತಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ಫೇಮಸ್ ಇದನ್ನು. ಬಟ್ ಪಿಟ್ನೋಳಿಗೆ ಹಾಕ್ತಾರೆ. ಕೆಲವರಿಗೆ ಗೊತ್ತಿರ್ಬೋದು, ಜುಮ್ಮನಕಾಯಿಯನ್ನು ಪಿಟ್ನೋಳಿಗೆ ಮಾತ್ರ ಯೂಸ್ ಮಾಡ್ತಾರೆ. ಇನ್ನು ಕೆಲವು ಕಡೆ ನಮ್ಮ ಉಡುಪಿ ಸೈಡಲ್ಲೆಲ್ಲ ನಾವು ಇದನ್ನು ಫಿಶ್ ಕರಿಗೆ, ಇದು ವೆಜ್ ಐಟಮ್ಸ್ ಏನಾದರೂ ಮಾಡೋದಿದ್ದರೆ ಅದಕ್ಕೆ ಹಾಕ್ತೀವಿ. ಇದರದ್ದು ಚಟ್ನಿ ಕೂಡ ಮಾಡ್ತಾರಂತೆ, ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಹಾಕಲಿಕ್ಕಿಲ್ಲ, ಖಾರ ಆಗಿರುತ್ತೆ. ಸ್ವಲ್ಪ ಚಟ್ನಿ ರುಬ್ಬಬೇಕಿದ್ರೆ ಕೆಲವರು ಹುರಿದು ಬಿಟ್ಟು ಹಾಕ್ತಾರೆ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ.
ಇನ್ನು ಇಲ್ಲಾಂದರೆ ಒಂದು ಹಾಕಿದರೂ ಸಾಕಾಗತ್ತೆ. ಇದಪ್ಪ ತೆಗಿತಾ ಇದ್ದಾರೆ. ಅದು ಮರ ಮಾತ್ರ ಬಂತು ಬಂತು ಬಂತು. ಹೋಯ್, ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗಿರುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಫುಲ್ ಮುಳ್ಳು ಇರುತ್ತೆ ನೋಡಿ. ಈ ಮುಳ್ಳು ತಾಗಿದ್ರೆ ನಂಜು ಅಂತ ಹೇಳ್ತಾರೆ. ಈ ಮರಕ್ಕೂ ಹಾಗೇನೆ ಪೂರ್ತಿಯಾಗಿ ಇದ್ರ ಮರ ಇಲ್ಲಿದೆ, ಇದು ಮರ ಇದು. ಬಟ್ ಮರಕ್ಕೂ ಕೂಡ ಹಾಗೆ ಫುಲ್ ಮುಳ್ಳು ಇರುತ್ತೆ ಆಯ್ತಾ. ಸ್ವಲ್ಪ ಮರ ಎತ್ತರ ಬೆಳಿತಿರ್ಬೇಕಿದ್ರೆ ಈ ಮುಳ್ಳೆಲ್ಲ ಬಿದ್ದೋಗ್ಬಿಡತ್ತೆ. ಇವ್ರ ಮನೇಲಿ ಜುಮ್ಮನ್ಕಾಯ್ದು ಸಿಕ್ಕಾಪಟ್ಟೆ ಪದಾರ್ಥ ಮಾಡ್ತಾ ಇರ್ತಾರೆ. ನನಗದು ಆಗಲ್ಲ. ಆಗಲ್ಲ ಅಂದರೆ ನಂಗೆ ಅದು ಎಲರ್ಜಿ ಒಂಥರ. ನಾನು ಚಿಕ್ಕವನಿದ್ದಾಗಲೂ ಜುಮ್ಮನ್ಕಾಯಿನೂ ಬರೀ ಇದು ಪಿಟ್ಲಿಗೆ ಹಾಕಿ ಹೊಡೆದದ್ದು ಬಿಟ್ಟರೆ ನಂಗೆ ತಿಂದು ಕೂಡಲೇ ಅದೇನಾಗುತ್ತೆ, ಗುಳ್ಳೆ ಥರ ಆಗುತ್ತೆ, ಆಮೇಲೆ ಮೈಯೆಲ್ಲ ಗುಳ್ಳೆ ಆಗುತ್ತೆ. ನಂಗೆ ಅದು ಎಲರ್ಜಿ. ಇವ್ರ ಅಪ್ಪ ಅಮ್ಮ ನಂಗೆ ಪ್ರತಿ ಸಲ ಹೇಳೋದಾಯ್ತು, ನೀ ಅದು ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳೋ ಮಾರಾಯ ಅಂತೇಳಿ. ಬಟ್ ನಂಗೆ ಅದು ಇಲ್ಲ, ತಿನ್ನಕ್ಕೆ ಏನಂದರೆ ಟೇಸ್ಟ್ ಬರುತ್ತೆ ಸ್ವಲ್ಪ. ಯಬ್ಬಾ ಅಲ್ಲ, ಅವರು ಇಲ್ಲಿ ಕೆಲ್ಸಕ್ಕೆ ಬಂದಿರೋರಲ್ಲ. ಹೌದು. ನಂಗೇನು ಗೊತ್ತಾ, ಹಿಂದಿಂದೀಗ ಸೌಂಡ್ ಆದ ಕೂಡ ಹೆದರಿಕೆ ಆಗೋದು. ಹೆದರಿಕೆ ಯಾಕಂದರೆ ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಮೊನ್ನೆ ನಾವು ರಾತ್ರಿ ಬರ್ಬೇಕಾದ್ರೆ ರಸ್ತೆ ಮಧ್ಯೆ ದೊಡ್ಡ ಹಗ್ಗ ಹಾಕಿದ್ದಾರೆ, ತುಂಬ ಫುಲ್ ಆಲ್ಮೋಸ್ಟ್ ರಸ್ತೆ ಕವರ್ ಆಗಿದೆ. ಆಮೇಲೆ ನೋಡಿದರೆ ನಿಧಾನವಾಗಿ ನೋಡಿದರೆ ಅದು ಹಗ್ಗ ಮೂವ್ ಆಗ್ತಾಯಿದೆ. ಆಮೇಲೆ ಗೊತ್ತಾಯ್ತು ಅದು ಹಗ್ಗ ಅಲ್ಲ, ಅದು ಹೆಬ್ಬಾವು ಅಂತ. ಆಯಿತಾ, ಇವ್ರ ಮನೆ ಮೇಲೇ, ಇಲ್ಲೇ ರಸ್ತೆ ಹೊರಗಡೆ. ಅಲ್ಲಿ ನಾವು ಆರಾಮ್ ಸುತ್ತಾಡ್ತಾ ಇರ್ತೀವಿ ಪ್ರತಿ ಸಲ. ಜುಮ್ ಅಂತ ಒಂದ್ಸಲ ಅದ್ರ ಮೇಲೆ ಟೈರ್ ಹೋಗಿದ್ದಿದ್ರೆ ಏನೂ ಆಗಲ್ಲ ಅದಕ್ಕೆ. ಇಲ್ಲ, ಅದು ಏನದು ತಲೆಗೆ ಹೊಡೆದ್ರೆ ಮಾತ್ರ ಪೆಟ್ಟಾಗತ್ತಂತೆ, ಆಮೇಲೆ ಅದು ರಬ್ಬರ್ ಥರನೇ ಆಗ್ಬಿಡುತ್ತೆ ಈ ಹೆಬ್ಬಾವು. ನನ್ನ ಪ್ರಕಾರ ಒಂದು 12 ಫೀಟ್ಗಿಂತ ಜಾಸ್ತಿ ಇದೆ ಅದು. ಇಬ್ಬರು ಮನುಷ್ಯರು ಸೇರಿಸಿದ್ರು ಅಷ್ಟು ದೊಡ್ಡದಿದೆ. ಇದೇನು ಗೊತ್ತಾ, ಇಲ್ಲಿ ನೋಡಿ, ನಾವೀಗ ಸುತ್ತಮುತ್ತ ಇವರ ತೋಟ ಏನಿದೆ, ತೋಟದ ಸುತ್ತ ಬರೀ ಕಾಡಿದೆ ಇವರದ್ದು. ಹಾಗಾಗಿ ಇಲ್ಲಿ ಏನಾದ್ರು ಈಗ ಹಾವು ಏನಾದ್ರು ಹಿಡಿದ್ರು ಅಂದ್ಕೊಳ್ಳಿ, ಈ ಫಾರೆಸ್ಟ್ ಅವ್ರು ಬಂದು ಇಲ್ಲಿ ಕಾಡು ಅಂತೇಳಿ ಇಲ್ಲಿ ಬಿಟ್ಟು ಹೋಗ್ತಾರೆ. ಇದು ಹೆಂಗಿದೆ ಅಂದರೆ, ಈ ಪ್ಲೇಸು, ಈ ಕಾಡು ಸುತ್ತ ಇದೆಯಲ್ಲ, ಸುತ್ತ ಕಾಡು, ಆಮೇಲೆ ಸ್ವಲ್ಪ ಡೌನ್ ಪ್ಲೇಸ್, ಡೌನ್ ಬಂದು ಇವ್ರ ಮನೆ ಅದೆಲ್ಲ ಕೆಳಗಡೆ ಬರುತ್ತೆ. ಏನೇ ಪ್ರಾಣಿಗಳು ಹರ್ಕೊಂಡು ಆ ಡೌನಿಗೆ ಬಂದರೆ ಇವ್ರ ಮನೆಗೆ ಬಂದುಬಿಡುತ್ತೆ ಅದು. ಇತ್ತೀಚೆಗೆ ಹೆದರಿಕೆ ಏನು ಗೊತ್ತಾ ನಮಗೆ, ಈಗ ನಾನು ಹಾಗೆ ಹೆದರ್ಕೊಂಡೆ ಅಲ್ಲ, ಯಾಕೆ ಗೊತ್ತಾ, ಹಿಂದಿಂದ ಸೌಂಡ್ ಆದ್ಕೊಳ್ಳೋ ನಂಗೆ ಹೆದರಿಕೆ. ಒಂದು ಇಲ್ಲಿ ಕಾಡಂದಿಗಳು ಸುಮಾರಿದೆ, ಅದು ಬಂದು ಯಾವಾಗ ಅಟ್ಯಾಕ್ ಮಾಡುತ್ತೆ ಗೊತ್ತಿಲ್ಲ. ತುಂಬ ಇನ್ಸಿಡೆಂಟ್ಗಳಾಗಿದೆ. ರೀಸೆಂಟಾಗಿ ಇಲ್ಲಿ ಒಂದು ಚಿರತೆ ಬಂದಿದೆ. ಚಿರತೆ ಅಂದರೆ 2 ಬಂದಿದೆ. ಚಿರತೆ ಅಂದರೆ ಅದು ಯಾವುದು, ಚೀತಾ, ಇಂಗ್ಲೀಷಲ್ಲಿ ಚೀತಾ ಹೇಳ್ತಾರಲ್ಲ, ಅದಲ್ಲ, ಲೆಪರ್ಡ್. ಲೆಪರ್ಡಿಗೆ ಆ್ಯಕ್ಚುಲಿ ಇಲ್ಲಿ ನಾವು ಚಿಟ್ಟೆ ಹುಲಿ ಅಂತ ಹೇಳಬೇಕು. ಬಟ್ ಇಲ್ಲಿ ನಾವು ಲೋಕಲ್ ಅವರೆಲ್ಲ ಚಿರತೆ ಅಂತ ಹೇಳಿ, ಚಿರತೆ ಬಂದಿದೆ. ರೀಸೆಂಟಾಗಿ ಒಂದು ಅಟ್ಯಾಕು ಆಗಿದೆ. ನಮ್ಮ ಪರಿಚಯದವರೇ, ಇಲ್ಲೇ ನೆಕ್ಸ್ಟ್ ನೇಬರ್ ಅವರ ಕಾಲಿಗೆ ಅಟ್ಯಾಕ್ ಮಾಡಿತ್ತಾ. ಅಂದ್ರೆ ಒಬ್ರಿಗೆ ಬೆಳಿಗ್ಗೆ ಆಯ್ತಾ, ಬೆಳಿಗ್ಗೆ ಅವ್ರು ತೋಟಕ್ಕೆ ಬರ್ತಾರೆ, ಒಂದು 6 ಗಂಟೆಗೆ ಅವ್ರ ಮನೆಯಿಂದ ಹೊರಟು ಅವ್ರ ಬೈಕಲ್ಲಿ ತೋಟಕ್ಕೆ ಬರ್ತಿರ್ಬೇಕಿದ್ರೆ ಹಿಂದ್ಗಡೆಯಿಂದ ಪಂಜ ಬೀಸಿದ. ಪುಣ್ಯಕ್ಕೆ ಅವ್ರ ಬೈಕ್ ಅದು ಬೋರ್ಡ್ ಬರ್ತಾ ಇದೆ ಅನ್ನೋಷ್ಟು ಬೈಕ್ ಫಾಸ್ಟ್ ಮಾಡಿದ್ರು ಇರೋದ್ರಿಂದ ಬದುಕೊಂಡ್ರು. ಇಲ್ಲಾದ್ರೆ ಬೆನ್ ಮೇಲೆ 3 ನಾಮ ಬೀಳ್ತಿತ್ತು ಅವರದ್ದು. ಇನ್ನೊಬ್ರು ಪಾಪ ನಡ್ಕೊಂಡು ಬರ್ತಾ ಇದ್ದು, ಸಂಜೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಬರ್ತಿರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಅಂಗಡಿ ಎಲ್ಲ ಇದೆ. ಬಟ್ ಇವರು ಡೌನ್ ಅಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಬಂದು ಅಟ್ಯಾಕ್ ಮಾಡಿದೆ, ಕಾಲಿಗೇನೆ ಇದಾಗಿದೆ. ಒಂದು 5-6 ತಿಂಗಳ ಹಿಂದೆ ಒಂದು ಕರಿಚಿರತೆಯನ್ನ ಬೋನಲ್ಲಿ ಹಿಡಿದಿದ್ದಾರೆ. ಅದು ಯಾರೋದೋ ಮನೆ ಹತ್ರ ಬಂದಿತ್ತು. ಇದು ಬ್ಲಾಕ್ ಪ್ಯಾಂಥರ್ ಇದೆಯಲ್ಲ ಅದು. ಹೌದು. ಅಬ್ಬಾ, ಇಲ್ಲಿನ ಜನ ಹೆಂಗ್ ಬದುಕ್ತಾರೆ ಅಂತ ನಮ್ಗೆ ಜೀವ ಕೈಯಲ್ಲಿ ಹಿಡಿದು ಬದುಕಬೇಕಿಲ್ಲಿ. ಇದೆಲ್ಲ ಆದಾಗ್ಲೇ ನಾವೇ ಫಾರೆಸ್ಟ್ ಆಫೀಸರಿಗೆಲ್ಲ ಫೋನ್ ಮಾಡಿದ್ವಿ, ಸರ್ ಹಿಂಗ ಆಗ್ತಾ ಇದೆ, ಏನು ಮಾಡೋದು ಸರ್, ನಮ್ಮ ದನ ಕರುಗಳಿಗೆ, ನಮ್ಮ ನಾಯಿಗೆ. ಅದು ನಾಯಿ ಇದ್ರೆ ಅದಕ್ಕೆ ತುಂಬಾನೇ ಇಷ್ಟ ಅಂತ, ಅದರ ಫೇವ್ರೇಟ್ ಫುಡ್ ಅದು ಲೆಪರ್ಡ್ ಇದೆಯಲ್ಲ, ಅದರ ಫೇವ್ರೇಟ್ ಫುಡ್ಡೇ ನಾಯಿ. ಮತ್ತೆ ಈ ಲೆಪರ್ಡ್ಗಳು ಒಂದು ವಿಶೇಷತೆ ಇದೆ ಅವರದ್ದು, ಏನಂದ್ರೆ ಅವರು ನಾರ್ಮಲಿ ಅಟ್ಯಾಕ್ ಮಾಡಲ್ಲ. ಅವಕ್ಕಿಂತ ಜೀವದಲ್ಲಿ ದೊಡ್ಡದಿದ್ರೆ ಅಟ್ಯಾಕ್ ಮಾಡಲ್ಲ, ಅವು ಸುದ್ದಿಗೆ ಹೋಗಲ್ಲ, ಯಾಕಂದರೆ ರಿಸ್ಕ್ ಇದೆ ಅಂತೇಳಿ. ಈ ಚಿಕ್ಕದು ಅವ್ರ ಜೀವಕ್ಕಿಂತ ಚಿಕ್ಕದು ಈ ನಾಯಿ, ಆಮೇಲೆ ಈ ಚಿಕ್ಕ ಮಗು ಎಲ್ಲ ಇದೆ ಅಂದ್ಕೊಳ್ಳಿ, ಭಾಳ ಡೇಂಜರ್ ಅದು. ಯಾಕಂದರೆ ಆರಾಮಾಗಿ ಅಟ್ಯಾಕ್ ಮಾಡಿಬಿಡುತ್ತೆ. ಬಾಯಿ ಕುತ್ತಿಗೆಗೆ ಹಾಕತ್ತದು, ಫಸ್ಟು ಕುತ್ತಿಗೆಗೆ ಹಾಕಿ ಅಲ್ಲಿದು ಫುಲ್ ಪ್ಯಾರಲೈಸು. ಮನುಷ್ಯನೂ ಹಂಗೆ, ಒಂದು ಸಲ ಕುತ್ತಿಗೆಗೆ ಹಿಡ್ದ ಅಂದರೆ ಏನು ಮಾಡೋಕ್ಕಾಗಲ್ಲ, ಆ ಲೆವೆಲಿಗೆ ಪ್ಯಾರಲೈಸ್ ಆಗ್ತಾರೆ. ಆಮೇಲೆ ಅವರನ್ನು ಕಚ್ಚಿ ಎತ್ಕೊಂಡು ಹೋಗಿ ಆಹಾರ, ಓಕೆ ಅವು ಬದುಕಬೇಕಾದ್ರೆ ಏನಾದ್ರು ತಿನ್ನಬೇಕು. ಬಟ್ ಇಲ್ಲಿ ಏನು ಗೊತ್ತಾ, ನಾವು ಅವುಗಳ ತಪ್ಪು ಅಂತಲೂ ಹೇಳಲ್ಲ. ಯಾಕಂದರೆ ಈಗ ನಾವು ಏನೇ ಮಾತಾಡಿದ್ರೆ ಇದೆಯಲ್ಲ, ಅದಕ್ಕೆ 2 ಫೇಸಸ್ ಇದೆ ಈಗ, ಆಯಿತಾ. ಒಂದು ಮನುಷ್ಯರ ಪರವಾಗಿ ಏನಂದರೆ ಇಷ್ಟೆಲ್ಲ ರಿಸ್ಕ್ ಇದೆ, ಇವರು ವೈಲ್ಡ್ ಅವರು ಏನು ಮಾಡ್ತಾಯಿದ್ದಾರೆ, ವೈಲ್ಡ್ ಫಾರೆಸ್ಟ್ ಅವರು ಆಫೀಸರ್ಸ್ಗಳು ಏನು ಮಾಡ್ತಿದ್ದಾರೆ, ಈ ಥರ ಒಂದು ಕ್ವಶನ್ ಬರುತ್ತೆ.
ಇನ್ನೊಂದು ಪರ್ಸ್ಪೆಕ್ಟಿಂದ ನೋಡೋಕೆ ಹೋದರೆ ಈ ಪ್ರಾಣಿ ದಯಾ ಸಂಘದವರು ಅವಕ್ಕೆ ಪ್ರಾಣಿಗಳಿಗೆ ಹಾರ್ಮ್ ಮಾಡೋಕ್ಕಿಲ್ಲ. ಈಗ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಇಲ್ಲಿ ಕಾಡಂದಿನೂ ಹೊಡೆಯೋಂಗಿಲ್ಲ ಹೌದು ಅಲ್ವಾ, ಕೇಸ್ ಆಗುತ್ತೆ, ಅದು ಕ್ರಿಮಿನಲ್ ಕೇಸ್ ಆಗುತ್ತೆ ಅದು. ಅರೆಸ್ಟೇ. ಹಾಂ, ಅಂದರೆ ಎರಡೂ ಸೈಡಿಂದಲೂ ಇದೆ. ಈಗ ನಾವು ಏನೇ ಮಾತಾಡೋಕೆ ಹೋದ್ರು ಒಬ್ಬರಿಗೆ ಇಷ್ಟಪಡೋ ಅಂದರೆ ಒಬ್ಬರಿಗೆ ಏನೋ ಇಷ್ಟ ಆಗುತ್ತೆ ನಾವು ಮಾತಾಡೋದು, ಇನ್ನೊಬ್ಬರು ಅದಕ್ಕೆ ಎಗೇನ್ಸ್ಟ್ ಅಂತಲೇ ತಿಳ್ಕೊಳ್ತಾರೆ. ಬಟ್ ನನ್ನ ಪ್ರಕಾರ ಕೇಳೋಕೋದ್ರೆ ಇಲ್ಲಿ ಏನಂದರೆ ಸ್ವಲ್ಪ ಅಸಡ್ಡೆ ಆಗ್ತಾ ಇದೆ. ಯಾಕಂದರೆ ಹಿಂದಿನ ಸಲ ಇದೇ ಟೈಮಲ್ಲಿ ಹೀಗೆ ಚಿರತೆ ಲೆಪರ್ಡ್ ಅಟ್ಯಾಕ್ ಆದಾಗ ತುಂಬ ಜನ ಹೆದರ್ಕೋತಾರೆ ಇಲ್ಲಿ. ಯಾಕಂದರೆ ಹೊರಗಡೆ ಎಲ್ಲ ಹೋದಾಗ ನೀವು ಥಿಂಕ್ ಮಾಡಿ, ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾರೆ, ಏನೋ ಸಾಮಾನು ತರಕ್ಕಿರುತ್ತೆ. ಇದೆಲ್ಲ ಏನಂದರೆ ಅಬಾಂಡನ್ಡ್ ಪ್ಲೇಸ್, ಸಿಟಿ ಲೈಫ್ ಅಲ್ಲ ಇದು, ಆಯಿತಾ. ಇಲ್ಲಿ ಮನೆಗಳು ಹೆಂಗಂದರೆ ಒಂದು ಮನೆ ಇದ್ದರೆ ಅದು ಸುತ್ತಮುತ್ತ ಯಾವುದೇ ಮನೆಗಳಿರಲ್ಲ. ಇನ್ನೊಂದು ಮನೆ ಬೇಕಾದ್ರೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇಲ್ಲಿಂದ ಕೂಗು ಹಾಕಿದ್ರು ಯಾರಿಗೂ ಕೇಳಲ್ಲ. ಅಲ್ಲ ಅದಕ್ಕಿಂತ ಹೆಚ್ಚಾಗಿರಿತು ಇಲ್ಲಿ ಕಷ್ಟಪಟ್ಟು ದುಡಿಯೋರೇ ಜಾಸ್ತಿ, ಕೆಲ್ಸಕ್ಕೆ ಹೋಗೋರೇ ಜಾಸ್ತಿ, ನಡ್ಕೊಂಡು ಹೋಗ್ತಾ ಇರ್ತಾರೆ. ದಿನ ಬಸ್ಸಲ್ಲಿ ಹೋಗಿ ಅವ್ರಿಗೆ ಖರ್ಚು ಮಾಡುವಷ್ಟು ಹಣ ಇರೋಲ್ಲ ಅವ್ರ ಹತ್ರ. ಅದೇ ಹೇಳಿದ್ದು, ನಡ್ಕೊಂಡು ಹೋಗೋರು ಅವರಿಗೆಲ್ಲ ಅಟ್ಯಾಕ್ ಆದ್ರೆ ಅವ್ರು ಏನ್ ಮಾಡ್ತಾರೆ ನೆಕ್ಸ್ಟ್? ಏನು ಮಾಡೋಕ್ಕಾಗಲ್ಲ. ಅಂಥ ಕೇಸಲ್ಲಿ ನಾನೇ ಖುದ್ದಾಗಿ ಲಾಸ್ಟ್ ಟೈಮು ಪೊಲೀಸ್ ಆಫೀಸರ್ಸಿಗೆ ಕಾಲ್ ಮಾಡಿದ್ವಿ, ವೈಲ್ಡ್ ಫಾರೆಸ್ಟ್ ಆಫೀಸರ್ಸಿಗೆ. ಅವ್ರಿಗೆ ಕಾಲ್ ಮಾಡಿದಾಗ ಅವರಿಂದ ಬಂದ ಆನ್ಸರ್ ಏನು ಗೊತ್ತಾ, ಸರ್ ನೀವೀಗ ಹೇಳಿದ್ರಂತೇಳಿ ನಾವು ಏನೂ ಆ್ಯಕ್ಷನ್ ತಗೊಳಕ್ಕಾಗಲ್ಲ, ಏನಾದ್ರು ಇನ್ಸಿಡೆಂಟ್ ಆದರೆ ನಾವು ಆವಾಗ ಬಂದು ಆ್ಯಕ್ಷನ್ ತಗೋತೀವಿ ಅಂತ ಒಂದು. ಪ್ರಾಣಿಗಳ ಮೇಲೆ ಅಲ್ಲ ಅಂತೆ, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ರೆ ಈಗ ಅಂತ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದೆ ಆಯ್ತಾ, ಅದಕ್ಕೋಸ್ಕರನೇ ಹೇಳಿದ್ರು. ಅದು ನೋಡುವ ಅಂತ ಎಲ್ಲೋ ಒಂದು ಕಡೆ ಬೋನನ್ನು ಇಡ್ತಾರೆ, ಅದು ಬರುತ್ತಾ ಬರುತ್ತಾ ಅದು ಅಲ್ಲಿ ಬರಲ್ಲ. ಎಷ್ಟೋ ಹೀಗೆ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಬೋನಲ್ಲಿ ಇಡೋದು, ಈ ಕಡೆಯಿಂದ ಆಕಳು ಹೋಗೋದು, ನಾಯಿ ಹೋಗೋದು. ಅಂದ್ರೆ ನಾವೇನಾದ್ರೂ ಪೆಟ್ ಮಾಡಿದ್ರೆ ಅದಕ್ಕೆ ಬಂದು ಬೊಬ್ಬೆ ಹಾಕೋರಿದ್ದಾರೆ. ಈಗ ಜನ ಒಟ್ಟಾಗಿ ಚಿರತೆನ ಹಿಡಿದು ಅದಕ್ಕೆ ಹೊಡೆದ್ರು ಅಂದ್ಕೊಳ್ಳಿ, ಆವಾಗ ಬರ್ತಾರೆ, ದೊಡ್ಡ ಜನರ ಥರ ಪೋಸ್ ಕೊಡೋಕೆ ಬರ್ತಾರೆ. ಇಂಥ ಕೇಸಲ್ಲಿ ಈಗ ಒಬ್ಬರ ಮೇಲೆ ಅಟ್ಯಾಕ್ ಆಗಿದೆ, ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ನಾವಿಲ್ಲಿ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಈಗ ನನಗೆ ಇಲ್ಲಿಂದ ಅಲ್ಲಿ ಮುಂದೆ ಹೋಗೋಕ್ಕೆ ಹೆದರಿಕೆ ಆಗ್ತಾಯಿದೆ, ಅದು ಆ ಲೈನ್ ಕ್ರಾಸ್ ಆಗಿ ಮುಂದೆ ಹೋಗೋಕ್ಕೆ ಹೆದರಿಕೆ ಆಗ್ತಾಯಿದೆ. ಅದು ಪರಿಹಾರ ಅಂತ 15-20 ಸಾವಿರ ಕೊಡ್ತಾರೆ, ಅದು ಏನಾಗುತ್ತೆ? ಈಗ ಬೆಳಗಿನ ಟೈಮು ಓಕೆ, ಏನಾದ್ರು ನಮ್ಮ ಕಣ್ಣಿಗೆ ತೋರ್ತಂತಿಲ್ಲ. ರಾತ್ರಿ ಹೊತ್ತದು ಎಲ್ಲಿ ಅಡ್ಕೊಂಡಿರುತ್ತೆ, ಹೆಂಗೆ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ ಏನು ಗೊತ್ತಿರಲ್ಲ ಆಯಿತಾ. ಅಂಥ ಸಿಚುವೇಶನ್ಗಳೆಲ್ಲ ಇಲ್ಲಿ ಆಗ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬ್ ನೋಡೋಣ, ಹಂಗಂತೂ ಪುಕು ಅಂತ ಇದೆ ಇಲ್ಲಿ. ಇಲ್ಲಿನ ಜನ ಈಗ ವಾಕಿಂಗಿಗೂ ಹೋಗಲ್ಲ ಸಂಜೆ. ಹೌದು, ನಿಜವಾಗ್ಲು ನಾವೆಲ್ಲ ಅನ್ಕೊಂಡು ಬರ್ತಾ ಇದ್ವಿ, ನಾವೆಲ್ಲ ಕಸಿನ್ಸ್ ಎಲ್ಲ ಬಂದಿದ್ವಿ, ಹೇಗೂ ಎಲ್ಲರೂ ಒಟ್ಟಾಗಿ ಈ ಟೈಮಲ್ಲಿ ಮುಳ್ಳೆಹಣ್ಣು ಅಂತ ಆಗತ್ತೆ, ಇದು ಕಾಡಲ್ಲೆಲ್ಲ ಆಗತ್ತೆ, ಅದನ್ನ ತಗೊಳ್ಳಿಕ್ಕೆ ಹೋಗೋಣ, ಆಮೇಲೆ ವಾಕಿಂಗಿಗೆ ಹೋಗೋಣ. ನಾವು ಪ್ರತಿ ಸಲ ಬಂದಾಗ ಸಂಜೆ ಹೊತ್ತು ಹಿಂಗೆ ಒಂದು ವಾಕ್ ಮಾಡೋಕ್ಕೆ, ಈ ಸಲ ಅದು ಇಲ್ಲ, ಹೆದರಿಕೆ ಆಗುತ್ತೆ. ಯಾವಾಗ ಎಷ್ಟೊತ್ತಿಗೆ ಬಂದು ಇಲ್ಲೇ ಹತ್ರ, ಇಲ್ಲಿಂದ ಒಂದು 600-700 ಮೀಟ್ರು ಮೊನ್ನೆ ಅಟ್ಯಾಕ್ ಆಗಿದೆ. ಹೌದು, ಅಷ್ಟೇ. ಏನು ಹೇಳೋಣ ಹೇಳಿ. ಅದು ಇವರ ಅಪ್ಪ ಸಂಜೆ ನಂತರ ಅಲ್ಲೆಲ್ಲೋ ಹೋಗ್ತಾರೆ, ತೋಟಕ್ಕೆ ಹೋಗ್ತಾರೆ. ಎಲ್ಲಿ ಹೆಂಗೆ ಅಟ್ಯಾಕ್ ಮಾಡುತ್ತೆ ಹೇಳೋಕ್ಕಾಗಲ್ಲ ಆಯಿತಾ. ಏನು ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ತಮ್ಮ ಡ್ಯೂಟಿನ ಅವ್ರಿಗೆ ಚೆನ್ನಾಗಿ ಮಾಡಿದರೆ ಈ ಥರ ಮಾತುಗಳನ್ನು ಹೇಳೋ ಪರಿಸ್ಥಿತಿನೇ ಬರಲ್ಲ. ಬಟ್ ಡ್ಯೂಟಿ ಮಾಡೋದಕ್ಕಿಂತ ಜಾಸ್ತಿ ಏನು ಹೇಳೋಣ ಹೇಳಿ, ಲಂಚ ತಗೋತಿರ್ಬೇಕಿದ್ರೆ ಲಂಚ ಎಷ್ಟು ಬೇಕಾದ್ರೂ ತಗೋತಾರೆ ಆಯಿತಾ. ತಮ್ಮ ಡ್ಯೂಟಿ ಅಂತ ಬಂದಾಗ ಇದೆಲ್ಲ ಬೇಡ ಅವರಿಗೆ, ಜನರ ಸೇಫ್ಟಿನೂ ಬೇಡ. ಹೆಸರಿಗೊಂದು ಫಾರೆಸ್ಟ್ ಆಫೀಸರ್ಸ್ ನಮ್ಮಗಳಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವರೆಲ್ಲ ತಮ್ಮ ಜೀವದ ಹಂಗು ತೊರೆದು ಮಾಡಿದ್ದಾರೆ ಆಯಿತಾ. ಬಟ್ ಏನು ಗೊತ್ತಾ, ನೀವು 100 ಜನ ಇದ್ದಾಗ 90 ಜನ ಈ ಥರ ಹಲ್ಕ ಕೆಲಸ ಮಾಡಿದಾಗ 10 ಜನರನ್ನ ಏನು ಹೋಳಿಸೋದು ಹೇಳಿ. ಆ ಥರ ಆಗಿಬಿಡುತ್ತೆ. ಇಲ್ಲಿ ನಮಗೂ ತುಂಬ ಜನ ಫಾರೆಸ್ಟ್ ಆಫೀಸರ್ಸಲ್ಲಿ ಫಾಲೋವರ್ಸ್ ಇದ್ದಾರೆ, ನಮಗೂ ಪರ್ಸ್ನಲಿ ಪರಿಚಯ ಇದ್ದಾರೆ ಕೆಲವರು ಆಯಿತಾ. ಅವರು ಹೇಳ್ತಾರೆ, ಅವರ ಕೆಲವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ಹೇಳ್ತಾರೆ. ಬಟ್ ಈ ಥರ ಆದಾಗ ಒಂದು ಆ್ಯಕ್ಷನ್ ತೊಗೋಬೇಕಾಯ್ತಾ. ಇದು ಆಗಿ ಈಗ ಇನ್ಸಿಡೆಂಟ್ ಆಗಿ ಸಾಧಾರಣ 2 ವಾರ ಹತ್ರ ಆಯಿತು, 0 ಆ್ಯಕ್ಷನ್, ಏನೇನು ಆ್ಯಕ್ಷನ್ ತಗೊಂಡಿಲ್ಲ. ಅದೇ ನಮ್ಮ ಬೇಜಾರಾಗೋದಾಯ್ತಾ. ಅಟ್ಲೀಸ್ಟ್ ನೀವು ಇಲ್ಲಿ ಬಂದು ಏನಾದ್ರು ಒಂದು ನಿಮ್ಮ ಆ್ಯಕ್ಟಿವಿಟಿ ತೋರಿಸಿದಾಯ್ತಾ, ಬಂದು ನೀವು ಸುತ್ತ ಓಡಾಡಿ ಬೇಕಾದ್ರೆ 4-5 ಸಲ ನಿಮ್ಮ ಮುಖ ತೋರಿಸಿ, ಆವಾಗ ನೀವೇನೋ ಕನ್ಸರ್ನ್ ತಗೊಂಡು ಮಾಡ್ತಿದ್ದೀರ ಅಂತೇಳಿ ನೀವು ನಿಮ್ಮ ಪಾಡಿಗೆ, ನಾವಿಲ್ಲಿ ಏನೇ ಕಂಪ್ಲೇಂಟ್ ಕೊಟ್ಟರು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ. ಅಲ್ಲ, ಚಿರತೆ ಎಲ್ಲ ಕಡೆ ಓಡಾಡ್ತಿದೆ ಅಂತ ಯಾವಾಗ ನ್ಯೂಸ್ ಬರುತ್ತೆ, ಒಂದೇ ಬೋನನ್ನು ತಗೊಂಡು ಒಂದೇ ಕಡೆ ಇಟ್ಟರೆ ಆ ಪ್ಲೇಸಲ್ಲಿ ಚಿರತೆ ಇರಲ್ಲ. ಅಯ್ಯೋ, ಬೋನ್ ಸುತ್ತುತ್ತದು, ರಾತ್ರಿ ಬಂದು ಆರಾಮಾಗಿ. ಅದಕ್ಕೂ ಬುದ್ಧಿ ಇದೆ, ನಮ್ಮ ಥರ ಅಲ್ಲ ಅದು ಆಯಿತಾ. ಚಿರತೆ ತುಂಬ ಶಾರ್ಪ್ ಇದೆ, ಅದು ಇರಲಿ, ಹೇಳಿ ಪ್ರಯೋಜನ ಇಲ್ಲ. ನಾವಷ್ಟೇ ಹೇಳಿ ಟೈಮ್ ವೇಸ್ಟ್ ಮಾಡಬೇಕು, ಫೂಟೇಜ್ ವೇಸ್ಟ್ ಮಾಡಬೇಕು. ಬಟ್ ಏನೋ ಒಂದು ಕನ್ಸರ್ನಿಂದ ಹೇಳ್ತೀವಿ ಆಯಿತಾ. ಅಂದರೆ ಈ ಥರ ಆಗ್ತಾ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ದರೂ ನೀವು ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾನೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ
ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಸಿ See ಯು you.